ನಮಸ್ಕಾರ ರೀ ಎಲ್ಲರಿಗೂ. ಎಲ್ಲರೂ ಹೆಂಗದಿರಿ? ಎಲ್ಲರೂ ಆರಾಮದಿರತ್ತ ಅನ್ಕೋತೀನಿ. ನಾನು ಆರಾಮದೀನಿ ರೀ. ಏನು ಇವತ್ತಿಕ್ಕಿ ಏನು ತೋರ್ಸತ್ತಾತೀರೇನು ನೋಡ್ರಿ. ಲಾಸ್ಟ್ ಟೈಮ್ ನಿಮಗೆ ನಾ ಬಟರ್ ನಾನ್ ರೋಟಿ ಹೆಂಗೆ ಮಾಡೋದು ಅಂತ ಹೇಳಿಂದ ವಿಡಿಯೋ ಹಾಕಿದ್ದೆ. ಬಟರ್ ನಾನ್ ರೋಟಿ ಜೋಡಿ ಗ್ರೇವಿನೂ ಬೇಕಲ್ರಿ, ಅದಕ್ಕೆ ಅದನ್ನು ಹೆಂಗೆ ಮಾಡೋದು ಅಂತ ಹೇಳಿಂದ ಹೇಳ್ಕೊಡಕ್ಕೆ ಬಂದೀನಿ ರೀ. ನಾ ಇದ್ರಾಗ ಪನ್ನೀರ್ ಗ್ರೇವಿ ಮಾಡ್ಕೊಂಡೀನಿ ರೀ, ಪನ್ನೀರ್ ಮಸಾಲ ಅಂತ ಹೇಳಿಂದ. ಇದನ್ನು ಮಾಡೋದೇನು ಭಾಳ ಟಫ್ ಇಲ್ರಿ, ಭಾಳ ಈಸಿ ಐತ್ರಿ. ಮನ್ಯಾಗ ಆರಾಮ್ಸೆ ನಾವು ಮಾಡ್ಕೊಂಡು ತಿನ್ಬೋದು ರೀ. ಇದನ್ನು ಮಾಡೋಕೆ ಏನು ಹೊರಗಿನ ಮಸಾಲೆ ತರಬೇಕು ತಂದು ಕಿಶಿಂದ ಅದನ್ನು ಮಿಕ್ಸ್ ಮಾಡಿ ಕಿಶಿಂದ ಹಾಕಬೇಕು ಏನಿಲ್ಲ ರೀ. ಮನ್ಯಾಗ ನಾವು ಮಸಾಲೆ ರೆಡಿ ಮಾಡ್ಕೊಂಡು ಕಿಶಿಂದ ಗ್ರೇವಿ ರೆಡಿ ಮಾಡ್ಕೊಂಡು ಮನ್ಯಾಗ ಮಾಡ್ಕೊಬೋದು ರೀ. ಹೆಂಗೆ ಮಾಡೋದಂತ ಹೇಳೋಕ್ಕಿಂತ ಮೊದಲ ಒಂದು ರಿಕ್ವೆಸ್ಟ್ ರೀ, ನನ್ನ ಚಾನಲ್ಗೆ ನೀವು ಫಸ್ಟ್ ಟೈಮ್ ವಿಸಿಟ್ ಮಾಡಿದ್ರೆ ನನ್ನ ಚಾನಲ್ ಸಬ್ಸ್ಕ್ರೈಬ್ ಮಾಡಿರಿ. ನಾ ಮಾಡೋ ರೆಸಿಪಿ ಮೊದಲ ನಿಮ್ಗೆ ನೋಡೋಕೆ ಸಿಗ್ತಾವ್ರಿ. ಹಂಗೆ ನನ್ನ ವಿಡಿಯೋನ ಕೊನೆ ತನಕ ನೋಡಿರಿ. ನೋಡ್ರಿ ಹೆಂಗೆ ಮಾಡೋದಂತ ಹೇಳ್ತೀನಿ ರೀ. ಮೊದಲಿಗೆ ಒಂದು ಪ್ಯಾನ್ ಒಳಗೆ 1-2 ಚಮಚ ಎಣ್ಣೆ ತೊಗೋರಿ. ಅದ್ರಾಗ ಆಮ್ಯಾಗ 1 ಸ್ಪೂನ್ ಜೀರಿಗೆ ಹಾಕೋರಿ. ಮತ್ತು ನಾ ಇಲ್ಲಿ ನೋಡ್ರಿ 2 ಉಳ್ಳಾಗಡ್ಡಿ ಕಟ್ ಮಾಡ್ಕೊಂಡು ತಂದೀನಿ ರೀ, ದೊಡ್ಡ 2 ಉಳ್ಳಾಗಡ್ಡಿ ಹಾಕೊಂಡು ಅದನ್ನು ಎಣ್ಣೆ ಒಳಗೆ ಫ್ರೈ ಮಾಡ್ಕೋರಿ. ನಿಮಗೆ ಗ್ರೇವಿ ಜಾಸ್ತಿ ಬೇಕು ಅಂದರೆ ಉಳ್ಳಾಗಡ್ಡಿ ನೀವು ಭಾಳ ತೊಗೋಬೇಕ್ರಿ. ನನಗೆ ನಮ್ಮ ಮನ್ಯಾಗ ಒಂದು 3 ಮಂದಿ ಇದೀವಿ ರೀ, ಅಷ್ಟ್ರ ಕಾಲಾಗೆ 2 ತೊಗೊಂಡೀನಿ ರೀ. ಮತ್ತು ಹಂಗೆ 2 ಟಮಾಟಿ ತೊಗೊಂಡೀನಿ ರೀ. ಇವಾಗ ರುಚಿಗೆ ತಕ್ಕಷ್ಟು ಉಪ್ಪು ಹಾಕೋರಿ. ಮತ್ತು 2 ಮೆಣ್ಸಿನ್ಕಾಯಿ ಹಾಕೊಂಡೀನಿ ರೀ ನಾ. ಮತ್ತು ಮ್ಯಾಗ ಒಂದಿಟ್ಟು ಅರ್ಶಿಣ ಪುಡಿ ಮತ್ತು ಕೆಂಪು ಖಾರದ ಪುಡಿ, ಹಂಗೆ ಬೆಳ್ಳುಳ್ಳಿ ಮತ್ತು ಗರಂ ಮಸಾಲ, ಹಂಗೆ ಧನಿಯಾ ಪೌಡ್ರ, ಮತ್ತು ಮ್ಯಾಗ ಒಂದು 7-8 ಕಾಜು ರೀ. ಇದನ್ನೆಲ್ಲ ಹಾಕೊಂಡು ಈ ಚಂದಕ್ಕೆ ಇದನ್ನು ಎಣ್ಣೆಯೊಳಗೆ ಫ್ರೈ ಮಾಡ್ಕೊಳ್ಳೋಣ್ರಿ. ಇದೆಲ್ಲ ಚಂದಕ್ಕೆ ಎಣ್ಣೆಯೊಳಗೆ ಫ್ರೈ ಆಯ್ತು ಅಂದ್ರೆ ಅದಕ್ಕೂ ನಮಗೆ ಗ್ರೇವಿ ಮಾಡ್ಕೊಳಕ್ಕೆ ಮಿಕ್ಸರ ರೆಡಿ ಆಯ್ತು ನೋಡಿರಿ. ಇದನ್ನ ಮಿಕ್ಸರ ನಾವೀಗ ಒಂದು ಮಿಕ್ಸರ್ ಜಾರ್ ಒಳಗೆ ಹಾಕೊಳ್ಳೋಣ ಬರ್ರಿ. ಇದನ್ನು ಮಿಕ್ಸರ್ ಜಾರ್ ಒಳಗೆ ಹಾಕೊಂಡು ಕಿಶಿಂದ ಸಣ್ಣಕ್ಕೆ ನಾವು ಇದನ್ನು ರುಬ್ಕೋಬೇಕ್ರಿ. ಪೂರ್ತಿ ಸಣ್ಣ ಆಗ್ಬೇಕ್ರಿ, ಏನೂ ಉಳ್ಕೋಬಾರ್ದು ಇದ್ರಾಗಿಂದ. ಹಂಗೆ ಸಣ್ಣಕ್ಕೆ ರುಬ್ಕೊಬೇಕು. ಮತ್ತು ಸ್ವಲ್ಪ ಕೊತ್ತಂಬರಿನೂ ತೊಗೊಂಡ್ರಿ. ಇದನ್ನೆಲ್ಲ ಹಾಕೊಂಡು ಮಿಕ್ಸರ್ ತಿರ್ಸ್ಕೊಂಡ್ರಿ. ಹಂಗೆ ಈ ಕಡೆ ಒಂದು ಪನ್ನೀರ ಪೂರ್ತಿ ತೊಗೊಂಡಿನಿ ರೀ ನಾ ಪಾಕೆಟ. ಅದ್ರಾಗ ಅದನ್ನು ನಮ್ಗೆ ಯಾವ ಸೈಜ್ ಬೇಕು ಆ ಸೈಜ್ದಾಗ ಕಟ್ ಮಾಡ್ಕೊಳತ್ತೀನಿ ರೀ. ನೋಡಿರಿ, ನಿಮಗೆ ಸಣ್ಣ ಬೇಕಂದ್ರೆ ಸಣ್ಣ ಸೈಜ್ನಾಗ ಕಟ್ ಮಾಡಿರಿ, ಇಲ್ಲ ದಪ್ಪ ಬೇಕಂದ್ರೆ ದಪ್ಪ ಕಟ್ ಮಾಡ್ಕೊಬೋದು ರೀ. ಹಂಗೆ ಸೈಜ್ ವೈಸ್ ಕಟ್ ಮಾಡ್ಕೊಂಡು ಕಿಶಿಂದ ಇದನ್ನೂ ಸಹಿತ ಸ್ವಲ್ಪ ಫ್ರೈ ಮಾಡ್ಕೊಂಡ್ರಿ. ಅದೇ ಪ್ಯಾನ್ ಒಳಗೆ ಒಂದಿಟ್ಟ ಬಟ್ರ ಮತ್ತು ಉಪ್ಪ, ಕೆಂಪು ಖಾರದ ಪುಡಿ ರೀ, ಅರ್ಶಿಣ ಪುಡಿ ರೀ, ಇದನ್ನೆಲ್ಲ ಹಾಕೊಂಡು ಚಂದಕ್ಕೆ ಮಿಕ್ಸ್ ಮಾಡ್ಕೊಂಡ್ರಿ. ಇದು ಎಣ್ಣೆಯಾಗ ಫ್ರೈ ಆಗಿಲ್ರಿ. ಎಲ್ಲ ಪೌಡ್ರ ಮಿಕ್ಸ್ ಆದಮೇಲೆ ಏನು ಕಟ್ ಮಾಡ್ಕೊಂಡಿದ್ವಲ್ರಿ ಪನ್ನೀರ, ಅದನ್ನು ಇದ್ರಾಗ ಹಾಕೊಂಡು ಕಿಶಿಂದ ಅದನ್ನು ಚಂದಕ್ಕೆ ಫ್ರೈ ಮಾಡ್ಕೊಂಡ್ರಿ. ಇದೇನೈತಲ್ರಿ ಮಸಾಲೆ ಎಲ್ಲ ಹಾಕ್ಕೊಂಡಿದ್ದ ಅದಕ್ಕೆ ಚಂದಕ್ಕೆ ಹತ್ಕೋಬೇಕ್ರಿ. ಹಿಂಗೆ ಫ್ರೈ ಮಾಡ್ಕೊಂಡು ಕಿಶಿಂತ ಸೈಡ ಇದನ್ನು ತಗೊಳ್ಳೋಣ್ರಿ. ಯಾಕಂದ್ರೆ ಪನ್ನೀರ ಸೊಪ್ಪು ಹತ್ತದವ್ರಿ, ಇದೆಲ್ಲ ಹಚ್ಲಿಕ್ಕಂದ್ರೆ ತಿನ್ನಾಗ ಸ್ವಲ್ಪ ಟೇಸ್ಟ್ ಬರ್ತದೆ ರೀ ಹಿಂಗೆ ಫ್ರೈ ಮಾಡ್ಕೊಂಡ್ರೆ. ಹಾಗಂದ್ರೆ ಈಗ ನೆಕ್ಸ್ಟ್ ಒಂದು ಕಡಾಯಿ ಒಳಗೆ 1-2 ಸ್ಪೂನ್ ಎಣ್ಣೆ ಹಾಕ್ಕೊಂಡ್ರಿ. ಒಂದು ಸ್ವಲ್ಪ ಬಟ್ರ್ ಹಾಕ್ಕೊಂಡ್ರಿ. ಬಟ್ರ್ ಹಾಕೊಂಡು ಕಿಶಿಂದ ಈಗ 2 ಚಮಚ ಖಾರದ ಪುಡಿ ಹಾಕೊಂಡೀನಿ ರೀ, ಕೆಂಪು ಖಾರದ ಪುಡಿ ರೀ ಇದು. ಮತ್ತು ಈಗೇನು ಮಿಕ್ಸರ್ಗೆ ಹಾಕೊಂಡು ಇಟ್ಕೊಂಡಿದ್ವಲ್ಲ ರೀ ಮಿಕ್ಸರ, ಅದನ್ನು ಇದ್ರಾಗ ಹಾಕೊಂಡು ಕಿಶಿಂದ ಚಂದಕ್ಕೆ ಇದನ್ನೂ ಎಣ್ಣೆಯೊಳಗೆ ಫ್ರೈ ಮಾಡ್ಕೋಬೇಕ್ರಿ. ನೋಡಿರಿ, ಇದೇನು ಹಾಕಿರ್ತೀವಲ್ರಿ ಇದು ಇದ್ರಾಗಿಂದೆಲ್ಲ ನಾವು ಆಲ್ರೆಡಿ ಫ್ರೈ ಮಾಡೀವಿ ರೀ. ಬಟ್ ಇದ್ರೊಳಗೆ ಎಣ್ಣೆಯೊಳಗೆ ಮಿಕ್ಸ್ ಹಾಕ್ಸಿಂದ ಏನಿದೆ ಎಣ್ಣೆ ಎಲ್ಲ ಹೊರಗೆ ಬಿಟ್ಕೋಬೇಕ್ರಿ ಎಲ್ಲ. ಹಂಗೆ ಅಲ್ಲಿ ತನಕ ನಾವು ಇದಕ್ಕೆ ಫ್ರೈ ಮಾಡ್ಕೋಬೇಕ್ರಿ. ನಿಮ್ಗೆ ಎಷ್ಟು ಗ್ರೇವಿ ತಿಕ್ನೆಸ್ ಬೇಕಲ್ರಿ ಅಷ್ಟು ನೀರು ಹಾಕೋರಿ. ಹಾಕೊಂಡು ಕಿಶಿಂದ ಸ್ವಲ್ಪ ಇದನ್ನ ಕುದಿಯಾಕೆ ಬಿಟ್ಬಿಡೋಣ್ರಿ. ಇದೆಲ್ಲ ಸ್ವಲ್ಪ ಕುದ್ದ ಮೇಲೆ ಒಂದು ಸ್ವಲ್ಪ ಅದೇನು ಹಾಕೊಂಡು ಮಾಡ್ಕೊಂತೀವಲ್ರಿ ಪನ್ನೀರ, ಅದನ್ನು ಇದ್ರಾಗ ಮಿಕ್ಸ್ ಮಾಡ್ಕೊಂಡ್ರಿ. ಪನ್ನೀರ್ ಇದನ್ನೆಲ್ಲ ಹಾಕೊಂಡು ಕಿಶಿಂದ ಮಿಕ್ಸ್ ಮಾಡ್ಕೊಂಡು ಕಿಶಿಂದ ಇವಾಗ ಸ್ವಲ್ಪ ಕಸೂರಿ ಮೇಥಿ ತೊಗೊಂಡ್ರಿ. ಕಸೂರಿ ಮೇಥಿನೂ ತೊಗೊಂಡು ಕಿಶಿಂದ ಹಾಕ್ಕೊಂಡು ಅದನ್ನು ಚಂದಕ್ಕೆ ಮಿಕ್ಸ್ ಮಾಡ್ಕೊಂಡ್ರಿ. ಇದೇನು ಮಿಕ್ಸ್ ಆದ್ಮೇಲೆ ರೀ ಇದು ಸ್ವಲ್ಪ ಚಂದಕ್ಕೆ ಕುದಿಬೇಕ್ರಿ ಪನ್ನೀರ್ ಜೊತೆ ಗ್ರೇವಿ. ಅದಕ್ಕೆ ಮ್ಯಾಗ ಮುಚ್ಕೊಂಡು ಒಂದು ಸ್ವಲ್ಪ ಬಿಟ್ಬಿಡೋಣ್ರಿ ಕುದಿತಕ. ಕುದ್ದ ಮೇಲೆ ತೆಗೆದು ನೋಡ್ರಿ, ಇವಾಗ ಇಲ್ಲಿ ಎಣ್ಣೆ ಎಲ್ಲ ಬಿಟ್ಕೊಂಡದ್ದು ನೋಡ್ರಿ ಹೆಂಗೆ. ಈಗ ಇದು ಪ್ರಾಪರ್ ರೆಡಿ ಆಗೈತ್ರಿ. ಈಗ ಮ್ಯಾಗ ಒಂದಿಟ್ಟ ಕೊತ್ತಂಬರಿ ಸೊಪ್ಪು ಹಾಕೊಂಡು ಕಿಶಿಂದ ಮನ್ಯಾಗ ಮಾಡಿದ್ದ ಬಟ್ರ್ ನಾನ್ ರೋಟಿ ಜೋಡಿ ಟ್ರೈ ಮಾಡಿದ್ರೆ ಭಾರಿ ಇರ್ತದೆ ರೀ. ಎಲ್ಲಿ ಹೋಟೆಲ ರೆಸ್ಟೋರೆಂಟ್ ಹೋಗು ಅವಶ್ಯಕತೆನೇ ಇಲ್ಲರಿ, ಮನ್ಯಾಗ ನಾವು ಮಾಡ್ಕೊಂಡು ತಿನ್ಬೋದು ರೀ. ಮನೆಯವ್ರಿಗೆ ಖುಷಿ ಆಗ್ತದೆ ಹೊರಗೆ ತಿನ್ನೋಕ್ಕಿಂತ ಮನ್ಯಾಗ ಹೆಲ್ದಿ ಫುಡ್ ತಿಂದ್ರೆ. ನೋಡಿರಿ, ನೀವು ಒಂದ್ಸಲ ಮನ್ಯಾಗ ಟ್ರೈ ಮಾಡಿರಿ ಹೆಂಗಾಗ್ಯದ ಅಂತ ಹೇಳಿಂದ ನನ್ನ ವಿಡಿಯೋ ಮೇಲೆ ಕಮೆಂಟ್ ಹಾಕಿರಿ ಮನ್ಯಾಗ ಟ್ರೈ ಮಾಡಿದ್ಮೇಲೆ. ಹಾಗೆ ನನ್ನ ಮಾಡಿದ ರೆಸಿಪಿ ಇಷ್ಟ ಆಗಿದ್ರೆ ಒಂದು ವಿಡಿಯೋಕ್ಕೆ ಲೈಕ್ ಕೊಡಿರಿ. ಮತ್ತು ನನ್ನ ಚಾನಲ್ನ ಸಬ್ಸ್ಕ್ರೈಬ್ ಮಾಡೋದು ಮರಿಬೇಡ್ರಿ. ಯಾಕಂದರೆ ಇಂಥ ಸ್ಪೆಷಲ್ ರೆಸಿಪಿಗಳು ನಾನು ಹಾಕೋತಿರ್ತೀನಿ ರೀ. ಥ್ಯಾಂಕ್ ಯು ಫಾರ್ ವಾಚಿಂಗ್.